ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ಈಗ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬಟ್ಲು ಸಿಪ್ಪೆ ಬಿಡಿಸಿ ಹುರಿದು ಬಿಡಿಸಿ ಇಟ್ಕೊಂಡಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ. ಒಂದು ಬಟ್ಲು ಕಡಲೆ ಪಪ್ಪು ತೊಗೊಂಡಿದ್ದೀನಿ. ಒಂದು ಬಟ್ಲು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಚಿಕ್ಕ ಬಟ್ಲು ರವೆ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಎಳ್ಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಏನು ಕಡಲೆಪಪ್ಪು ಕಡಲೆ ಬೀಜ ತೊಗೊಂಡಿರ್ತೀವಿ ಅದರ 4ರಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 15ರಿಂದ 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು, ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಮತ್ತು ನಿಪ್ಪಟ್ಟಿಗೆ ಹಿಟ್ಟು ಕಲಿಸ್ಕೊಳ್ತೀನಲ್ಲ ಅವಾಗ ಹಾಕ್ತೀನಿ. ನೋಡಿ, ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಈಗ ತರಿಯಾಗಿರೋ ಮಿಕ್ಸಿ ಮಾಡ್ಕೊಂಡಿರೋ ಎಲ್ಲ ಪದಾರ್ಥ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ, ಅಜ್ವಾನು, ಕಾಯಿಸಿರೋ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೀನಿ ಎಣ್ಣೆನ ನಾನು. ಒಂದು ಸ್ಪೂನ್ ತೊಗೊಂಡು, ಬಿಸಿ ಇರುತ್ತೆ, ಒಂದು ಸ್ಪೂನ್ ತೊಗೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಬೇಕು. ಈ ಥರ ಬಂದರೆ ಗರಿಯಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಈಗ ಹಿಟ್ಟು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಮತ್ತು ತುಂಬ ಸಾಫ್ಟಾಗೂ ಇರಬಾರ್ದು. ಒಂದು ಪೇಪರ್ ತೊಗೊಂಡು ಒಂದು ಚಿಕ್ಕ ಉಂಡೆ ಮಾಡಿಬಿಟ್ಟು ಈಗ ನಿಪ್ಪಟ್ಟು ತಟ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಪೇಪರ್ಗೆ ಎಣ್ಣೆ ಹಚ್ಕೊಂಡು ತಟ್ತಾಯಿದ್ರೆ ಹಾಕುವಾಗ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಪೇಪರು. ಲೋ ಫ್ಲೇಮಲ್ಲೇ ಆಗಬೇಕು. ಇದು ಒಂದು 5 ನಿಮಿಷನಾದರೂ ತೊಗೊಳುತ್ತೆ. ಗರಿಯಾಗಿ ನಿಪ್ಪಟ್ಟು ಕರೆದ ಮೇಲೇನೂ ಒಂದು 15 ದಿವಸ ಇಟ್ಟರೂ ಗರಿಯಾಗಿರ್ಬೇಕಂದ್ರೆ ಲೋ ಫ್ಲೇಮಲ್ಲೇ ಇದನ್ನು ನಿಪ್ಪಟ್ಟನ್ನ ನಾವು ಕರ್ಕೋಬೇಕು. ನೋಡಿ, ಕ್ರಿಸ್ಪಿಯಾಗಿರೋ ಗರಿಯಾಗಿರೋ ನಿಪ್ಪಟ್ಟು ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ.